ಸುಳ್ಯಡು ಅಂತರ್ವಾಹಿನಿಯಾದ ಅದ ಅಥವಾ ಅತಂಡ ಗುಪ್ತವಾಹಿನಿಯಾದ ಉಪುನವು ತುಳು ಭಾಷೆ ಬುಕ್ಕ ಸಂಸ್ಕೃತಿ. ಯಾನು ಎನ್ನ ಪಾತ್ರನು ಒಂಜಿ ಭೌಗೋಳಿಕ ಹಿನ್ನೆಲೆಡು ತುಳುನಾಡದ ಭೌಗೋಳಿಕ ಹಿನ್ನೆಲೆಡು ಸುಳ್ಯ ಮುಲ್ಪದ ಭಾಷಿಕ ನೆಲೆಟ್ಟು ಐತ ಅನನ್ಯತೆ ಅವೆಡ್ದ ಬುಕ್ಕ ಸಾಂಸ್ಕೃತಿಕ ನೆಲೆಟ್ಟು ಅವು ಎಂಚ ಮುಲ್ಪದ ಸಂಸ್ಕೃತಿನ ದೆರ್ತು ಪತ್ತುಂಡು ನರನಾಡಿದ ರೂಪುಡು ಪನ್ಪಿನ ಪಣರೆ ಯಾನು ನಿಖಲನೆದುರು ಉಂತದೆ. ಗುರುಕುಲಾಯಿನ ಪುರುಷೋತ್ತಮ ಬೆಳಿಮಲೆ ಎಂಕಲ ಮಾರ್ಗದರ್ಶಕರು ಏಪೋಲ ಎಂಕ್ಲೆನ ಬೊಲೆಪ್ಪೈನಾರು ಎನ್ನ ಎದುರು ಕುಳ್ಳಿನಕ್ಲು ಮಸ್ತ್ ಜನ ಗೊಡ್ಡೇರು ಪಂಡ ವಿದ್ಯಾರ್ಥಿಲು ಸಹೋದ್ಯೋಗಿಗಳು ಉಳ್ಳೇರು ಮಿತ್ರರು ಉಳ್ಳೇರು. ಯಾನು ಮಸ್ತ್ ಪಾತ್ರೋಡು ಯಾನು 37 ವರ್ಷ ಅಧ್ಯಾಪನ ವೃತ್ತಿ ಮಲ್ತಿನಡ್ದವರ ಪಾತೆರ್ನಿಗೆ ಎಂಕ್ಲಿಗೆ ದಾಲ ತೊಂದರೆ ಇಜ್ಜಿ ನಿಕ್ಲು ಏರಾಂಡಲ್ಲ ಗಂಟೆ ಬೊಟ್ಟು ಜರಂಡೆ ಯಾನು ಉಂತವರ್ನೇ ಉಂತವಯೇ ಆಂಡ ಯಾನು ಆತು ಪಾತಿರ ಪೋಪುಜಿ ಐನು ಬಾರಿ ಸೂಕ್ಷ್ಮವಾದ ಯಾನು ಪನುವೆ ಯಾನು ಇತ್ತೇನೆ ನನ್ನ ಪೇಪರನ್ನು ಸಿದ್ಧ ಮಲ್ತದೆ ಅವೇನೇ ನಮ್ಮ NMCಗೆ ಸಂಧ್ಯಾರಶ್ಮಿದ ಸಾಹಿತ್ಯ ಸಂಘ ಒಂದು ಪುರಕಡಪರಿ ಹೆಂಗೆ ಫೇಸ್ಬುಕ್ ಐನ ಅಪ್ಲೋಡ್ ಮಲ್ಪರೆ ಬೈಜಿ ಐನು ಪುರುಷೋತ್ತ ಬಿಳಿ ಮಲೆ ಹೆಂಗೆ ಪಂಡದ ಕೋರ್ನೇ ಇಜ್ಜಿ ಒಬ್ಬಡು ಕೋಡೆ ಚಿನ್ನಪ್ಪ ಸರ್ ಪಾತ್ರನಾಗ ಭಾರಿ ವಿಷಯ ಏನು ತುಳುತ ಬಗ್ಗೆ ತುಳುತ ವ್ಯಾಪ್ತಿದ ಬಗ್ಗೆ ತುಳುತ ಸಾಹಿತ್ಯದ ಬಗ್ಗೆ ಅವು ಮಲ್ತಿನ ಕೆಲಸದ ಬಗ್ಗೆ ಅವು ಮುಂದುವರಿಸೋನ ರೀತಿದ ಬಗ್ಗೆ ಆ ಸಾಹಿತ್ಯ ಅಂತಾರಾಷ್ಟ್ರೀಯ ಮಟ್ಟಗೂ ಇಂಗ್ಲೀಷ್ ಮುಖಾಂತರ ಪೋಯಿನ ಬಗ್ಗೆ ಬೇತೆ ಬೇತೆ ಭಾಷೆಲ್ಲ ಸಾಹಿತ್ಯಕ್ಕೆ ಬತ್ತಿನ ಬಗ್ಗೆ ತುಳು ಅಕಾಡೆಮಿ ಐಕ ಮಲ್ಪಿನ ಕೆಲಸದ ಮುಖಾಂತರ ಅವಿನ ವ್ಯಾಪ್ತಿನ ರೀತಿ ಒಂದೇನು ಪೂರ ಆರು ಪನ್ತೇರೆ ಐನೇನು ಮಸ್ತ್ ಪಣರೆ ಅನುಪೋಪುಜಿ ತೆರೆನ ವಿಷಯ ನಾವು ಒಂಜಿ ವಿಷಯ ಮೂಲ ಪನೋಡ್ದಾದ ಬಂಡ ತುಳು ದ್ರಾವಿಡ ಭಾಷಾ ವರ್ಗಡು ಸುಮಾರು 133 ಭಾಷೆ ಉಂಡಿಗೆ ನಮ್ಮ ವಾಯುವ್ಯ ಭಾಗಡು ಪಾಕಿಸ್ತಾನ ಬುಕ್ಕ ಅಫ್ಘಾನಿಸ್ತಾನದ ಬರೆಟೆಪ್ಪನ ಕುರುಕ್ ಬುಕ್ಕ ಬ್ರಾಹಿ ಭಾಷೆಯನ್ನು ಸೇರ್ನ ಆಂಡಲ ಐಟ್ ಬಹುತೇಕವಾದ ಹಿರಿಯ ಸ್ಥಾನೋಡ ಇಲ್ಲಿನ ಭಾಷೆ ತುಳು ಪನ್ಪಿನವು ಅವು ತುಳುವರಾಯಿನ ಎಂಕಲ ಹೆಮ್ಮೆ. 1850 ಭಾಷಾ ತಜ್ಞರು ರಾಬರ್ಟ್ ಕಾಲ್ವೆಲ್ಲರು ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಪನ್ಪಣ ಕೃತಿ ಬರೆನಾಗ ತುಳು ದ್ರಾವಿಡ ಭಾಷೆಲೆಡೆ ಅತ್ಯಂತ ಪರಿಪೂರ್ಣವಾದ ಬೆಳವಣಿಗೆ ಆಯ್ನ ಭಾಷೆ ಎಂದು ಆ ಕಾಲೋಡೆಯನ್ನು ಪಂತೇರು ಬನ್ನಾಗ ಆಯ್ತ ಪ್ರಾಚೀನತೆಯ ಬಗ್ಗೆ ನಂಗೆ ಗೊತ್ತಾಪಣು ಆಯ್ತ ಪ್ರಾಚೀನತೆಯ ಬಗ್ಗೆ ನನಲ ತೆರೆಯೋಡು ದಾಂಡ ನಮ್ಮ ಬಹಳ ದೊಡ್ಡ ಮಸ್ತ್ ಮಲ್ಲ ಹಿರಿಯರಾಯಿನ ವಿದ್ವಾಂಸರಾಯಿನ ಗೋವಿಂದ ಪೈಕುಲ್ನ ಅಧ್ಯಯನದಡೆ ಪೋಣದಾಡ 6 ಪನ್ಪಿಲ್ಲೆ ಕೊಡು 2200 ವರ್ಷದ ಅಂಚಿ ಐತ ಇತಿಹಾಸ ನಮ್ಮ ಪತ್ತೆರ ಸಾಧ್ಯಾಪನು. ಆಫ್ರಿಕಾ ದೇಶದ ಆಕ್ಸಿರಿಂಚಸ್ ಪನ್ಪಿನಲ್ಲಿ ಬತ್ತಿಕ್ಕಿನ ಒಂಜಿ ವಲ್ಕಾಲೇಖ ಪಿಪಿರೈ ಪನ್ಪಿನಡು ಅವು ನಮ್ಮ ಮಲ್ಪೆಗೆ ಸಂಬಂಧಪಟ್ಟನ ಒಂಜಿ ಪ್ರಹಸನಡು ಅಲ್ಲಿ ಆಯೆ ಬತ್ತೆ ಪೋಯೆ ಮಲ್ತೆ ಇಂಚಿ ಪೂರ ಶಬ್ದಗಳು ತಿಕ್ಕೊಂಡು ಪಂಡ ಆ ನಂತರದ ಅನೇಕ ವಿದ್ವಾಂಸರು ಪನ್ನೆ ನಮ್ಮ ತೆರೆಯರು ಸಾಧ್ಯ ಪಂಡ ತುಳು ಭಾಷೆಗೆ ಆತ್ ಮಲ್ಲ ಇತಿಹಾಸ ಉಂಡು. ನಮ್ಮ ತುಳುನಾಡದ ಒಂಜಿ ಭೌಗೋಳಿಕ ವ್ಯವಸ್ಥೆ ಅವು ಸುಳ್ಳಿ ಐಟ ಸೇರುಂಡು ಸೇರ್ನೆಡ್ದವರ ಈ ನಮ್ಮ ಆರಾಧನೆ ಮಲ್ಪನ ರಕ್ತೇಶ್ವರಿ ದೈವ ಒಂದು ಪಂಪಿನ ಒಂಜಿ ಉಂಡತೆ ಆ ದೈವದ ನುಡಿಕಟ್ಟ ಒಂಜಿ ಪಾತ್ರ ಬರ್ಪುಂಡು ಬಡಕಾಯಿ ಅಂಕೋಲೆಡ್ದು ತೆನ್ಕಾಯಿ ರಾಮೇಶ್ವರ ಮುಟ್ಟ ಪಡ್ಡಾಯಿ ಮುಗುರು ಪೈ ಎಡ್ದು ಕಾಯರಿಗಟ್ಟ ಮುಟ್ಟ ಅಂದು ಮೂಡಾಯಿ ಗಾಯರಿಗಟ್ಟ ಮುಟ್ಟ ಅಂದು ಪನ್ಪುಣು ಅಂದು ನಮ್ಮ ವಿಸ್ತಾರ ಅಂಕೋಲೆಡ್ದು ರಾಮೇಶ್ವರ ಮುಟ್ಟ ಸಮುದ್ರ ಬದಿರ್ದು ಸಹ್ಯಾದ್ರಿ ಬೆಟ್ಟ ಮುಟ್ಟ ಪನ್ಪಿನ ಈ ಪ್ರದೇಶಡು ಭಾರಿ ಪಿರಾಕೃತಿ ಇತ್ತಿನ ಭಾಷೆನೇ ಅವು ತುಳು ಪನ್ಪಿನ ಭಾಳ ಸ್ಪಷ್ಟವಾಯಿನ ಸಂಗತಿ. ಒಂದು ಈ ಊರು ಭಾರಿ ಪೊರ್ಲಿಗೆ ನಮ್ಮ ಭೂಮಿ ತೂಕದ ದೈವ ಪನ್ಪಿನ ಪಂಜುರ್ಲಿ ಪಾಡ್ದನದ ಪ್ರಕಾರ ಅವು ಸತ್ತಿಗಿದಾತ ಮಲ್ಲೆಗೆ ಅರಿವಾನದಾತ ಉರುಟಿಗೆ ಪಣವದಾತ ಪೊರ್ಲಿಗೆ ಇಂಚಿತ್ತು ಪೊರ್ಲ ಕಂಟದ ತುಳುನಾಡು ತುಳು ಭಾಷೆದ ಅಡಿಮೂಲ ಉಳ್ಳೈನ ಈ ನಮ್ಮ ಸುಳ್ಯ ಸೇರಿದಿನ ಪನ್ಪಣೆ ನಮ್ಮ ತಿಳಿಯೋಳಿ ತುಳು ಬದುಕಿನ ಕಾಸರಗೋಡು ಅವು ನಮ್ಮ ಒಂದು ಪನ್ಪಿನವು ಏಪ ಭಾಷಾವರ್ ಪಂತ್ಯ ವಿಂಗಡೆ ಅನಗ ಒಂಜಿ ವೇಳೆ ತುಳುನಾಡದ ಪಂಡದ ಈ ದಕ್ಷಿಣ ಕನ್ನಡ ಉತ್ತರ ನಾರ್ತ್ ಕೆನರ ಮತ್ತು ಬೊಕ್ಕ ಸೌತ್ ಕೆನರ ಪನ್ಪನೆ ಇತ್ತು ನಾವು ಅವು ದಕ್ಷಿಣ ಕನ್ನಡ ಆದ ಬತ್ತಿನ ಆ ಸಂದರ್ಭದ ಒಂದು ವೇಳೆ ತುಳು ಅವು ನಾಡು ಪನ್ಪಿನ ಜಿಲ್ಲೆ ಆದ ಬತ್ತಿತ್ತು ನಾಡ
ಅಪ್ಪಗೆ ಕಾಸರಗೋಡು ಎಂಕ್ಲೆ ಸೇರ್ದಿಪ್ಪು ಪನ್ಪೆನ ಒಂಜಿ ಹಿರಿಯರ ಪಾತ್ರ ಬಹುಶಃ ಸತ್ಯಾನ ಎಂಗೆ ತೋಜುಂಡು. ಸುಳ್ಯದ ಭೂಭಾಗದ ಮೂಲ ನಿವಾಸಿಲಿ ಏರು ಪನ್ಪಿನೇನು ಸ್ಮಿತಕ್ಕೆ ಒಂತೆ ಪಂಡೆ ಇದು ಪನ್ನ ಪೂರ ಸತ್ಯನೇ ಆಂಡಾಗ್ಲು ಪೂರ ಭಾಷೆ ಪಾತ್ರ ಒಂದಿತ್ತು ತುಳು ಹೊರತು ಅರೆ ಭಾಷೆ ಅತ್ತ ತನ್ನ ಇದನ್ನ ನಾನು ವಾ ಭಾಷೆಲ್ಲ ಹತ್ತು ಅಪಗ ಕೊರಗ ಭಾಷೆ ಇತ್ತಂಡೆ ಕೊರಗ ಭಾಷೆ ಇತ್ತಂಡಲ್ಲ ಆಕ್ಲಿ ಇತ್ತನ ಕಾಡ್ತವಳಾಯಿ ಸಾಮಾಜಿಕ ಸಂವಹನ ಭಾಷೆ ಆದವು ಇಜ್ಜಾಂಡೆ ಅಪಗೆ ಇತ್ತನೆ ದಾತ ಬಂಡ ಅಪಗ ಮೂಲ ಜನಸಂಖ್ಯೆಲ ಭಾರಿ ಕಡಿಮೆ ಇತ್ತಂಡೆ ಸಾಂಸ್ಥಿಕ ನೆಲೆಟ್ಟು ಬೀಡು ಬಲ್ಲಾಳೇರು ಪನ್ಪಿನ ವರ್ಮೆನ ಜೈನ ಬಲ್ಲಾಲ್ನಾಗ್ಲಿತ್ತೇರು ಐದು ಬುಕ್ಕ ಮೂಲ ಬತ್ತಿನಾಗ್ಲಿ ಗುತ್ತಿಲ್ಲಲು ಬತ್ತದ ಸೇರಿನಾಗ್ಲಿ ಗುತ್ತಿನಾಗ್ಲಿತ್ತೇರು ಆಕಲ್ನ ಇಲ್ಲ ನಿಜವಾದ ಮೂಲ ನಿವಾಸಿನಾಗ್ಲ ಇತ್ತನಾಗ್ಲಿ ಏರಿತ್ತೇರ ಆಕಲು ಮಾತಿರಲ್ಲ ಆಕಲ್ನ ಭೂಮಿಡ ಬೆನ್ಪುನಕ್ಲ ಆದಿತ್ತೇರೆ ಹೊರತು ಭೂಮಿದ ಒಳೆಯರಾದಿತ್ತನಗ್ಲತ್ತು ಆಂಡ ಆ ಸಂದರ್ಭ ಸವನ ಭಾಷೆ ಆದಿತ್ತನ ಮೂಲು ತುಳು ಪನ್ಪಿನವು ನಾವು ತೆರೆಯೋಣ ಆಯ್ನ ಐದು ಬುಕ್ಕ ಕಾಲಕ್ರಮೇಣ ಕಾಲಗತ್ತಿಟ್ಟು ಮೂಲ ಬೇತೆ ತುಳು ಪಾತೆರ್ನ ಬಂಟರ್ನಕ್ಲಿಪ್ಪೇರು ಬಿಲ್ಲವೆರಿಪ್ಪೇರು ಆತನ ತುಳು ಪಾತೆರ್ನ ಗೌಡರ್ನಕ್ಲಿಪ್ಪೇರು ಅಕ್ಲು ಮಾತ್ರಲ್ಲ ಬೇತೆ ಕಡೆರ್ದು ಇಡು ಬತ್ತದ ಸೇರಿನಕ್ಲಿ ಅವೇ ಸಂದರ್ಭಡ್ಲ ಇನಿ ಅರೆಭಾಷೆ ಪಾತ್ರ ಬಹುಸಂಖ್ಯಾತರ ಅರೆಭಾಷೆ ಪಾತೆರ್ನ ಗೌಡರ್ನಕ್ಲಿ ಏರು ಉಳ್ಳೆರ ಅಕ್ಕಲ್ಲ ಅವು ಅಕ್ಕಲು ಮುಲ್ತು ವಲಸೆ ಬತ್ತಿನಕ್ಲು ಪನ್ಪಿನವು ಒಂದು ಸಂಗತಿ ಇದು ಎಂಕುಲ್ಲ ಯಾಲ್ನ ಗೌಡ ಸಮುದಾಯನ ಪ್ರತಿನಿಧಿ ಆಂಡಲ ಎಂಕುಲು ಕಿಲ್ಲೂರುಡೆ ಜತ್ತ ಬಂಗಾಡಿಡೆ ಜತ್ತ ಬಂಗಾಡಿಡೆ ಜಪ್ಪನಾಗ ಅಲ್ಲಿ ಇತ್ತನ ಅಚ್ಚ ತುಳುನಾಡದ ವಾತಾವರಣ ತುಳುತ ವಾತಾವರಣ ಅಂಚಾದ ಎಂಕ್ಲಿಗೆ ಎಂಕ್ಲ ಭಾಷೆನ ವರಿಪರ ಸಾಧ್ಯ ಆಯ್ಜಿ ಜನನಿಮಿಡ ಇಜ್ಜಾನ ಕಾಡೆ ಬೆಟ್ಟ ಹೊಳೆ ನದಿಡು ತೋಡು ಸುದೆ ಪರಿಯೊಂದಿತ್ತನ ಈ ಜಾಗಡು ಖಾಲಿ ಇತ್ತನ ಜಾಗಡು ಬತ್ತದ ಉಂತಿನಾಕ್ಲು ಆಕಲ್ನ ಭಾಷೆನ ವರ್ತನರಾಕ್ಲೆ ಸಾಧ್ಯ ಅಂಡು ಮಾತು ಆತೆ ಅತ್ತಂದೆ ಆ ಬುಕ್ಕಲ ದಾನ ಪಂಡ ಮೂಲು ಬಹುತೇಕ ಆಸ್ತಿವಂತರ ಐನ ಗೌಡ ಸಮುದಾಯದಕ್ಕಲಿ ಒಂದು ರೀತಿಯ ಯಜಮಾನಿಡು ಅಂದರೆ ಯಜಮಾನತೆಯನ್ನು ವರಿತನರಾಕ್ಲೆ ಸಾಧ್ಯ ಅನ್ನೋ ಪನ್ಪನ ದೃಷ್ಟಿ ನಮ್ಮ ಏನು ತಿಳಿಯೋಡು ಆ ಭಾಷೆ ವರಿಯರ ಆ ಕಾರಣಗೂ ಸಾಧ್ಯ ಆತನಂದು ಅಂಜಾದು ಮುಲ್ತ ವಾ ವಿಷಯದ ತೊಂಡಾಡಲ ಐತ ಅಡಿಮೂಲುಡು ಉಪ್ಪನದ ಚಿಂತನೆ ಆಲೋಚನೆ ಲೋಕದೃಷ್ಟಿ ಅವು ಒವಿತನಲ್ಲ ಅವಿತೆ ಭಾಷೆದ ದೃಷ್ಟಿ ನಂಗೆ ಬೇತ ಸ್ವರೂಪಡು ಮೇಲಿಸ್ತರಕ್ಕೆ ತೋಜು ಆಂಡ ಆಯ್ತ ಉಲ ಇಪ್ಪನ ಮಾತ್ರ ತುಳು ಪನ್ಪನ ಒಂಜಿ ಸತ್ಯ ಅಂದು ತೆರೆಯೋಳಿ ಭಾಷೆ ತುಳು ಭಾಷೆಗೆ ಲಿಪಿ ಜಾಂಡು ಪನ್ಪಿನ ಒಂಜಿ ಪಾತ್ರ ಇತ್ತನು ಆಂಡ ಅರುಣಾಜ್ಞ ಕವಿ ಅದು ಬುಕ್ಕ ಐದು ಬುಕ್ಕ ನೇರ ಪನ್ಪುಂದಾಂಡ ಸುಳ್ಯದ ಕಿರಣ್ ರಿಪ್ಪಡು ಇಪ್ಪಡು ಸುಬ್ರಾಯ ಚೊಕ್ಕಡಿ ಇಪ್ಪಡು ಅಡೆಮುಟ್ಟ ಬರೆಯಿನ ಮಲ್ಲ ಒಂಜಿ ಸಾಹಿತ್ಯದ ವರುಣ ನಂಗೆ ತುರುಟು ತೂವರೆ ಸಾಧ್ಯ ಆಪುಂಡು ಎಳತ್ತು ಪನ್ಪುಣ ಆರ್ಯ ಎಳತ್ತು ಪನ್ಪುಣ ಲಿಪಿ ಮೂಲತಃ ಜ್ಯೋತಿಷ್ಯ ಆಗಮಶಾಸ್ತ್ರ ಒಂದೇನು ಮಾತ ದೇವನಾಗರಿ ಲಿಪಿಡ್ ಬರೆಯರ ಸಾಧ್ಯ ಜನನ ಸಂದರ್ಭಡು ಮುಲ್ಪದ ಬ್ರಾಣೇರು ಆಗಲು ದಾದ ಮಲ್ತೆರೆ ಬಂಡರ ದಕ್ಷಿಣಾತ್ಯದ ದ್ರಾವಿಡ ಭಾಷಾ ಪಥಪತ್ತದ ಅಕ್ಲವೇ ಆಯ್ನ ಎಳತ್ತು ಪನ್ಪುಣ ಒಂಜಿ ಲಿಪಿನ ಸೃಷ್ಟಿ ಮಲ್ತೇರು ಅವು ಕಾಲಕ್ರಮೇಣ ದಾನ ಪಂಡ ಅವು ಮಲಯಾಳಿ ಭಾಷೆಯ ಆವಿಷ್ಕಾರ ಅದು ಮಲಯಾಳಿ ಭಾಷೆದ ಅಕ್ಷರ ಅದು ಪೋಂಡವು ಒಂದೇನು ಏ ಮ್ಯಾನರ್ ಪನ್ಪಣೆ 1854ನೇ ಇಸವಿಡಿಯನ್ನು ದಾಖಲಿಸದೇರಿ ಅಂಚಾದು ಆ ಭಾಷೆಗೆ ತುಳು ಲಿಪಿಜಿಂದ ಇತ್ತಂಡೋ ಆ ಭಾಷೆಗೆ ತುಳು ಲಿಪಿ ಉಂಡು ಇತ್ತನ್ನು ನನೊಂಜಿ ರೂಪಡು ತುಳು ಸಾಹಿತ್ಯ ಅಕಾಡೆಮಿದ ಅಕ್ಲು ಇನ್ನು ಚಾಲನೆಗೆ ಕೊಟ್ಟಿರೋ ಪ್ರಯತ್ನ ಮಲ್ತದೇರಿ ತುಳು ಭಾಷೆ ಬೆಳವಣಿಗೆಡೆ ಒಂಜಿ ಪಾತ್ರ ಮುಲ್ಪ ಉಲ್ಲೇಖ ಮಲ್ಪರ ಯಾನು ಇಷ್ಟಪಡಪೆ ತುಳು ಭಾಷೆ ಬೆಳಪನೆಗೆ ಮೂಜಿ ಕಾರಣಲು ಭಾರಿ ಮುಖ್ಯ ಆಯ ಹೌದಾದ ಬಂಡ ಭಾಷಲ್ ಮೆಷಿನ್ ದಕ್ಲು 19ನೇ ಶತಮಾನಡು ಕುಡ್ಲಾಡು ಭಾಷಲ್ ಮೆಷಿನ್ ಸ್ಥಾಪನೆ ಮಲ್ತಿನಾಗ ಜರ್ಮನ್ ದಕ್ಲು ಪೂರ ಅವಾಗ ಆ ಭಾಷೆದ ಶಾಸ್ತ್ರ ಬುಕ್ಕ ಕಾವ್ಯದ ಶೋಧನೆಲು ಶುರುವಾಯ ಹೊಸ ಸೃಷ್ಟಿ ಅಕ್ಲು ಮಲ್ಪಡ ಅನಿವಾರ್ಯ ಕಾರಣ ಬೇತ ಕಾರಣ ಉಂಡ ಇನ್ನೇನು ಉಲ್ಲೇಖ ಮಲ್ಪರೆ ಬಾಬುಜಿ ಐದು ಬುಕ್ಕ 1970 ಆಜೆಟ್ ಡಿಸೆಂಬರ್ 17ಕ್ಕೆ ತುಳು ಆಕಾಶವಾಣಿ ಸ್ಟಾರ್ಟ್ ಆಯ್ನ ಪ್ರಾರಂಭ ಆಯ್ನ ಆ ಸಂದರ್ಭಡು ಆಯ್ಕೆ ನನೊಂಜಿ ಆಯಾಮ ತಿಕ್ಕದು ಪೋಂಡು ಮಾತೆರಲ್ಲ ಹಿರಿಯರು ಉಳ್ಳರಿಗೆ ಕೇಂದ್ರ ಬರ ಕುಂಚನ ಕುರ್ಲರಿ ಕೆಂಚನ ಕುರ್ಲರಿ ಕೃಷಿರಂಗ ಚಾವಡಿಕಟ್ಟೆ ಈ ಮುಖಾಂತರ ಸಾಮಾನ್ಯರು ಪಾತ್ರ ಹೊಂದಿತ್ತಿನ ಭಾಷೆ ರೇಡಿಯೋದ ಮುಖಾಂತರ ಕೇನ್ನ ಒಂಜಿ ಸಂಗತಿ ಆಂಡು ಆ ಮುಖಾಂತರ ಹೆಚ್ಚಿನ ಬೆಳವಣಿಗೆ ಕಾರಣ ಆಂಡು
1994 ಆರಂಭ ಆಯಿನ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬಾರಿ ಮಲ್ಲ ಬಾರಿ ಎಡ್ಡೆ ಕೆಲಸ ಮಾಡ್ತೇವೆ ನಮ್ಮ ತೂಲಿ RRC ಪನ್ಪ ಉಡುಪಿ RRC ಬಾರಿ ಪೊರ್ಲದ ಬೇಲಾಂಡು ಕೋಡೆ ಚಿನ್ನಪ್ಪ ಪನ್ನಂಜನೆ ಸಿರಿನಂಚಿನ 15,000 ಹೆಚ್ಚು ಸಾಲಿಪುನ ಮಹಾಕಾವ್ಯನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡಿರೋ ಸಾಧ್ಯ ಆತನು ಇಂಚಿನ ಮಾತ ಕೆಲಸ ಆತ ತುಳು ಬಾರಿ ಸಂವಿಧಾನದ ಎನ್ಮನೆ ಪರಿಚ್ಛೇದಗೂ ಸೇರುಡು ಪನ್ಪಿನ ಒಂಜಿ ಹಟೊಟ್ಟು ಇನಿ ನಮ್ಮ ರಾಜ್ಯದ 2ನೇ ಭಾಷೆ ಅವಡು ಪನ್ಪನ ರಾಜಕಾರಣದ ಹಿನ್ನಡೆ ಆಪಣ ಕೆಲಸ ಒಂದು ಮಾತ ಬೆಳೆಮಲೆ ಪಂಡೊಂದುಲ್ಲೆ ರೈತೆ 8ನೇ ಪರಿಶೋಧಿಸೇದನ ಅಗತ್ಯನೇ ಇಜ್ಜಿ ಕೇಂದ್ರ ಸರ್ಕಾರದ ನಕಾರಾತ್ಮಕ ದೃಷ್ಟಿಕೋನದಾಗಿ ತಿಕ್ಕುನ ಸೌಲಭ್ಯ ಉಲ ತಿಕ್ಕುನ ಜೈ ಪುರೆಂಬುನ ಅಗತ್ಯ ಇಜ್ಜಿ ನಾಂಡ ರಾಜಕಾರಣಿಗಳು ಪಂಡೊಂದಿಪ್ಪೇರಿ ಪನ್ನಡ ಬಿಡಲೆ ನಾನು ಯಾನು ಈ ಭಾಷೆದ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಟು ಆ ರೀತಿಯ ಬೆಳವಣಿಗೆ ನಮ್ಮ ಸುಳ್ಳೆಡು ತೋಜುಂಡು ಪನ್ಪಣೆ ಪಣರೆ ಅಂತೋಪೆ ಬಾರಿ ಸರಳವಾದ ಪನ್ಪಣ ದಾಂಡ ನಮ್ಮ ಮೂರನೇ ಕೆಡ್ಡ ಸಾಚರಣೆ ಮಲ್ತಾವ ಕೆಡ್ಡ ಸಾಚರಣೆ ನಾನು ಪರ್ಬ ಮುಟ್ಟನಿ ಬಂತು ಉಪ ಒಂದೇನು ವಾರ್ಷಿಕ ಆವರ್ತನದ ಆಚರಣೆಗಳು ಒಂದು ಪನ್ಪ ಅಲ್ಲೇ ನಮ್ಮ ಇಡೀ ತುಳುನಾಡದ ಸಂಸ್ಕೃತಿ ಅಭಿವ್ಯಕ್ತಿನ ರೀತಿಲು ಆ ಸಂಕತನದ ಆಚರಣೆ ಬುಕ್ಕ ಇಕ್ಕಿಪ್ಪನ ಭಾಷಿಕ ಸಂರಚನೆ ಸಂಕತನಲು ಲೈನ್ ತೂಂಡನಿಗ್ಲೇ ಗೊತ್ತಾಪಂಡು ಅವು ಪೂರ ತುಳುಟ್ಟೆ ಇಪ್ಪುನೆ ಅಲ್ಪದ ಕ್ರಿಯೆಲು ಪೂರ ತುಳುಟ್ಟೆ ನಡಪಿನೆ ಪಂಡದೇನು ಆವ ಕಾರಣಕ್ಕೆ ಪನ್ನೆ ಮುಲುಪ್ಪದ ಒವ್ವೇ ಭಾಷೆ ಪಡು ಬೇತೆ ಬೇತೆ ಭಾಷೆಲ್ಲ ಅದು ಮಲಯಾಳಿಪ್ಪು ತಮಿಳಿಪ್ಪು ಅತಂಡ ಬ್ಯಾರಿ ಭಾಷೆ ಇಪ್ಪು ಕೊಂಕಣಿಪ್ಪು ಒವ್ವಿಪ್ಪು ಆ ಒವ್ವು ಭಾಷೆ ಇತ್ತನಲ್ಲ ಅವು ಸ್ಥೂಲ ಮೇಲ್ಸ್ತರಡು ಮಾತ್ರ ಉಂತದು ವ್ಯಾವಹಾರಿಕ ಸಾಮಾಜಿಕ ವ್ಯವಹಾರಿಕ ಉಂತುವೆ ಹೊರತು ಸಾಂಸ್ಕೃತಿಕ ಜಗತ್ತಿದ ಉಳೈತುವರೆ ಸಾಧ್ಯಾಪಜಿ ಅರೆ ಭಾಷೆನೇ ತೆತ್ತುಂದಾಂಡಲ ಸಬ್ಬಮ್ಮ ಸುಬ್ಬಮ್ಮ ಇಂಚಿನ ಕೆಲವೇ ಆರಾಧನೆಯಲ್ಲಿ ವಿಶೇಷವಾಯಿನ ಆರಾಧನಾ ರೂಪುಣ್ಣಂಗೆ ತೋಜಿನತ್ತಂದೆ ಬೇತೆ ಮುಲು ವಾರ್ಷಿಕ ಆವರ್ತನಡು ಬರ್ಪಿನ ಆಚರಣೆಲ್ಲ ಅವು ಏನನ್ನು ಓಲ್ಲ ಅನ್ನು ಸಾಧಿಸವೇನೆ ಅವು ಒವ್ವುಲ ಕೂಡ ಅವತ್ತೆ ಅರೆ ಭಾಷೆದ ಸಂಸ್ಕೃತಿದವೇ ಎಂದು ಪನ್ಪಿನ ರೂಪುಡವು ಇಜ್ಜಿ ಅವನು ಒಂಜಿ ಪ್ರದೇಶದ ಭಾಷೆ ಅವು ಚಾಲ್ತಿಡಿಪ್ಪನಾಗ ನನೊಂಜಿ ಭಾಷೆದ ಒವ್ವೇನೇ ಆಡಲ್ಲ ಅವು ಸಂಸ್ಕೃತಿ ವಿಷಯಪ್ಪು ಸಾಹಿತ್ಯ ವಿಚಾರ ಇಪ್ಪು ಆಲೋಚನೆ ದೃಷ್ಟಿಪ್ಪು ಲೋಕದೃಷ್ಟಿಪ್ಪು ಒಂದೇ ಈ ಮಾತ ಪದಕ್ಕೆ ವಿಸ್ತಾರವಾಯಿನ ಅರ್ಥಲಲ್ಲ ಆ ಲೋಕದೃಷ್ಟಿನ ಆಲೋಚನೆ ಕ್ರಮವನ್ನು ಸ್ವೀಕಾರ ಮಲ್ಪ ನಾವು ಅವು ಒಂದು ದೋಷ ಬದಲಾತು ಅವು ಸೌಹಾರ್ದತೆ ಇದೆ ಅದೆಷ್ಟಿಡ ಈ ಪಾತ್ರನ ಕೊಡೆ ಕುಂಬ್ಳೆಲ್ಲ ಧನಂಜಯ ಕುಂಬ್ಳೆಲ್ಲ ಪಂಡೇರಿ ಮುಲ್ಪದ ಮಾತ ಭಾಷೆ ಎಲ್ಲ ಒಂಜಿ ಸೌಹಾರ್ದದ ದೃಷ್ಟಿಡ್ ಬೆಳವಣಿಗೆ ಆಯಿ ನಾವು ಪರಸ್ಪರ ಕೊಳುಕೊಡೆಡು ಉಳ್ಳಾಯಿ ನಾವು ಬಾರಿ ಮುಖ್ಯ ಪನ್ಪನ ಸಂಗತಿ ಪಂಡೇರಿ ಈ ಅರ್ಥಡು ತುಳು ಮೂಲವಾಯಿನ ತುಳುವೇ ಮೂಲ ಒಂಜಿ ಕಾಲೋಡು ಇತ್ತು ನಾವು ಕ್ರಮೇಣ ದಾನ ಪಂಡ ಮುಲ್ಪ ತುಳು ಪಾತ್ರನಕ್ಲ ಅಲ್ಪಸಂಖ್ಯರಾದ ಬತ್ತಿನಕ್ಲೆ ಸಂಕೇತರಾದ ಇದೆ ಅರೆಭಾಷೆ ಪಾತ್ರನಗಳು ಬಹುಸಂಖ್ಯೇತರು ಉಳ್ಳೇರಿ ತುಳು ಪಾತ್ರನ ಗೌಡರಿ ಕಡಿಮೆ ಉಳ್ಳೇರಿ ಅವೇನೇ ಬಿಲ್ಲವೇರಿ ಬಂಟೇರಿ ಕಡಿಮೆ ಉಳ್ಳೇರಿ ಅವು ಮಾತ ಸಂಸ್ಕೃತಿ ನೀವು ಒಟ್ಟಾದ ತೂಂಡ ಭಾಷೆ ಒಂಜಿ ಬುಂಡ ಉಳೈಡಿಪ್ಪನ ಸಾಂಸ್ಕೃತಿಕ ಸಂರಚನೆ ಮಾತ ಒಂಜೇ ಪನೋಲಿ ದೈವಾರಾಧನೆಗೆ ಬರ್ಕ ತುಳುನಾಡು ಪನ್ಪೆ ದಯವಿಟ್ಟು ಸಮಯ ಪನ್ನೆ ಮಾರ್ರೆ ನಮ್ಮ ಮಾತೃಮೂಲಿ ವ್ಯವಸ್ಥೆನ ಪೊಣ್ಣಲ್ಲ ಮಣ್ಣಲ್ಲ ಸಮಾನ ದೃಷ್ಟಿ ತೂಯಿನ ಸಂಸ್ಕೃತಿ ಅವು ತುಳುನಾಡದವು ಮಾತೃಮೂಲಿ ವ್ಯವಸ್ಥೆ ಅಂಚಾದ 99% ದೈವಲು ಪೂರ ಪೊಣ್ಣಲು ಉಲ್ಲಾಕುಲಂಜಿನ ಪುರುಷ ಬಚ್ಚನಾಯಕನ ಕೆಲವು ದೈವಲು ಬುಂಡ ಪೂರ ಅವು ಪೊಣ್ಣು ದೈವಲು ಆಚರಣೆ ಮಲ್ಪನಲ್ಪಲು ಕೂಡ ಪೊಣ್ಣಲ್ಲ ಮಣ್ಣನ್ನು ಸಮೀಕರಣ ಮಲ್ತ ತೂಪನೆ ಕೆಟ್ಟ ಸಾಚರಣೆ ಇನ್ನೇ ತೂಪನೆ ನಮ್ಮ ಅವೇನೇ ತೂಪನೆ ನಮ್ಮ ಅಂಚಾದ ನಮ್ಮ ಧರ್ಮದೈವವು ಬಂಡ ರುದ್ರ ಚಾಮುಂಡಿ ಒಂಜಿವಿಲ್ಲದ ಸುಸೂತ್ರನತುವರ ಸಾಧ್ಯಾಪನೆ ಏರಿಯಾಗ ಬಂಡ ಒಂಜಿ ಪೊಣ್ಣಾಗ ಮಾತ್ರ ಸಾಧ್ಯ ಒರಿ ಆನೆಗೆ ಸಾಧ್ಯ ಅದು ವ್ಯವಹಾರ ಮಲ್ಪೆ ಅಂಡ್ ಪೊರ್ಲು ತೂಪನ ಏರಿ ಪಂಡ ಅವು ಪೊಣ್ಣು ಅಂಚಾದ ಪೊಣ್ಣ ಸ್ವರೂಪಡು ರುದ್ರಚಾಮಣಿನ ಧರ್ಮದೈವ ಮಲ್ತದ ಅನ್ನದಾನ ಮಲ್ಪನೆ ಉಂಡತೆ ಅವು ತುಳು ಸಂಸ್ಕೃತಿದ ಮಾತೃಮೂಲ್ಯ ವ್ಯವಸ್ಥೆ ಹಿಡಿದು ಬತ್ತಿನ ಪನ್ಪಣ ಭಾರಿ ಮುಖ್ಯ ಆಪನು ನಿಖಿಲ್ ಪ್ರತಿ ದೈವನ ತುಲೆ ಗೌಡನಕ್ಲ ಆಸ್ತಿ ಪಡೆಯ ಸಂಗತಿ ಸಂಬಂಧಪಟ್ಟ ಉಲ್ಲಾಕ್ಲು ನುಡಿ ಕಟ್ಟಿಕೆಂಡ ಅನ್ಯಾಯ ಮಲ್ತನ ಬಲ್ಲಾಡ್ರನ್ನ ಸಂತಾನ ಅರಿತ ಪ್ರತಿ ಬಲ್ಲಲಾದ ನಿಖಿಲ್ನ ಬೆರಿಬತ್ತು ಅಂತ ಹೇಳುವ ಪನ್ಪಣ ಕನ್ನಡಕ್ಕೆ ಹೋಗ್ತಾನೆ ಹೇಳುವ ಈ ರೀತಿ ಉಂಟಲ್ಲ ಅದು ಆಸ್ತಿಯ ಹಸ್ತಾಂತರದ ಮುಖಾಂತರ ಮೂಲತಃ ದೈವಾರಾಧಕರ ಆಗದ ಅರಭಾಷಿಕರಿಗೆ ಆಸ್ತಿಯ ಹಸ್ತಾಂತರದ ಮುಖಾಂತರ ದೈವಗಳು ಹಸ್ತಾಂತರವಾದ ಕಥನಗಳನ್ನು ಹೇಳ್ತವೆ. ಈ ಬಗ್ಗೆ ನಾನು ಬಹಳ ಒಂದು ಚರ್ಚೆಯನ್ನು ನನ್ನ ಥೀಸಿಸಲ್ಲಿ ಮಾಡಿದ್ದೇನೆ. ಈ ವರ್ಷ ಈ ವಾರ ಅದು ಬಿಡುಗಡೆಗೆ ಸಿದ್ಧಾಗಿ ಬರ್ತಾಯಿದೆ. ನೀವು ದಯವಿಟ್ಟು ಅದನ್ನು ಓದಿ. ನಾನು ಅದನ್ನು ಬಹಳ ದೀರ್ಘವಾಗಿ ಅದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಇರಲಿ, ಇವತ್ತು ಸುಳ್ಯದಲ್ಲಿ ಬಹುಸಂಖ್ಯಾತವಾಗಿ ದೈವಗಳನ್ನು ಆರಾಧನೆ ಮಾಡತಕ್ಕಂಥವ್ರು ಗೌಡ್ರೆ. ಅದು ಈ ಕಾರಣದಿಂದಲೇ ಬಂದಿದೆ ಅಂತ. ಅಷ್ಟೇ ಮಾತ್ರ ಅಲ್ಲ, ಅವರು ಸ್ವಪ್ರತಿಷ್ಠೆಗೆ ಮತ್ತು ಇಲ್ಲಿ ಅವರ ಅಸ್ತಿತ್ವವನ್ನು ನೆಲೆಗೊಳಿಸುವ ಹಿನ್ನೆಲೆಯಲ್ಲಿ ಬಯಲು ಸೀಮೆಯ
ಐನ ಮನೆಯನ್ನು ನೀವು ಕುಡೆಕಲ್ಲಲ್ಲಿ ನೋಡ್ತೀರಿ, ಉಲ್ವಾರಲ್ಲಿ ನೋಡ್ತೀರಿ. ಅದನ್ನು ಇಲ್ಲಿಯ ಬಂಟ ಅಥವಾ ಗುತ್ತು ಮನೆಯವರೆಗೆ ಸಮಾನ ಅಂತರದ ನೆಲೆಯಲ್ಲಿ ಸಾಮಾಜಿಕ ಮತ್ತು ಆಡಳಿತಾತ್ಮಕವಾದ ರಾಜಕೀಯವಾದ ನೆಲೆಗಟ್ಟಿಗೆ ಹೊಂದಿಸಿ ಅದನ್ನು ಉಳಿಸಿಕೊಂಡ ಬಗೆಯನ್ನು ಕೂಡ ನಾವು ನೋಡ್ತೀವಿ. ಅದು ಅರೆಭಾಷಿಕರು ಇಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಮಾತ್ರ ಅಲ್ಲ, ದೈವಾರಾಧನೆಯಲ್ಲಿ ಅವಳಿ ಸಾಂಸ್ಕೃತಿಕ ನಾರೆ ಕೋಟಿ ಕೆನೆಯರ ಹಾಗೆ ನಮ್ಮ ದೈವಗಳನ್ನು ಕೂಡ ಅದಕ್ಕೆ ಒಂದು ರೀತಿ ಅನುಸಂಧಾನಗೊಳಿಸಿದ ಬಗೆಯೇ ಬಚ್ಚನಾಯಕ ಮತ್ತು ಪುರುಷ ದೈವವನ್ನು ನಾವು ಕಾಣ್ತೇವೆ. ಪುರುಷ ದೈವ ಮತ್ತು ಬಚ್ಚನಾಯಕನನ್ನು ಕನ್ನಡ ದೈವ ಅಂತ ಅವರು ಹೇಳಿದರೂ ಕೂಡ ಅಲ್ಲದೆ ಕಟ್ಟುವವರು ಪರವನ ಮತ್ತು ನಲಿಕೆಯವರೇ ಆಗಿದ್ದರಿಂದ ಅಲ್ಲಿ ಕೂಡ ತುಳು ಭಾಷೆಯೇ ಇರುವುದು. ನಾನು ನನ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ, ಅಲ್ಲಿ ತುಳುವಲ್ಲಿ ಬರ್ತದೆ. ಅದು ಕುಂಬಡ ಕೊಯ್ಯರು ಪುರುಷರ ನಕ್ಲು, ಕಪ್ಪರ ಮಲ್ತೇರಿ, ಕಂಚಲ ಕೊಯ್ಯರು ಪುರುಷರ ನಕ್ಲು, ಸಕ್ಕರೆ ಸರ ಮಲ್ತೇರಿ, ಮಾಯದ ಸ್ವರನು ಕಿನ್ನರಿಗೊಪ್ಪಯರು ಪುರುಷರ ನಕ್ಲು ಅಂತ ಬರ್ತದೆ. ಹಾಗೆ ಈ ಬಚ್ಚನಾಯಕರ ಸಂಬಂಧಪಟ್ಟಾಗೆ ಅಲ್ಲಿ ಒಂದು ಪಾರ್ದರದ ಸಾಲು ಬರುತ್ತೆ, ತುಂಬ ಚೆನ್ನಾಗಿದೆ ಇಲ್ಲಿ ಜನಗಳ ಬಗ್ಗೆ. ಅದು ದುಂಬು ಪೋಯರ ದಂಡ ತಾದಿ ತಪ್ಪವೇರಿ ಪಿರಡ್ದು ಬತ್ತಿರ ದಂಡ ಕಾರ ಬೀನೆ ಕಡ್ಪೇರಿ ಅಂತ ಹೇಳ್ತಕ್ಕಂಥ ಮಾತುಗಳು ಅವೆಲ್ಲ ತುಳುವಲ್ಲಿ ಇರುವಂಥದ್ದು. ಅಂದರೆ ಕನ್ನಡ ದೈವಗಳು ಅಂತ ಹೇಳಿದರೂ ಕೂಡ ಅದು ಮೂಲತಃ ಈ ದೈವದ ಸ್ವರೂಪ ಮತ್ತು ಅದರ ಪಾಡ್ದನ ಪಠ್ಯ ನುಡಿಗಟ್ಟು ಎಲ್ಲವೂ ಅದು ತುಳಿನ ಮುಖಾಂತರ ಇರುವುದನ್ನು ಕೂಡ ನಾವು ಗಮನಿಸಿ. ಅಂದರೆ ತುಳು ಆ ಬಗೆಯಲ್ಲಿ ಕೂಡ ಅಲ್ಲಿ ಆವರಿಸಿರುವುದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಭಾಷೆಯ ನೆಲೆಯಲ್ಲಿ ಕೊಳುಗೊಡೆಗೆ ಸಂಬಂಧಪಟ್ಟ ಕೆಲವು ಮಾತುಗಳನ್ನು ಹೇಳಬೇಕು. ಇಲ್ಲ, ನನ್ನ ಮಾತನ್ನು ಮುಗಿಸ್ತೇನೆ. ಅದು ಇದರಲ್ಲಿ ನಾನು ಬರೆದಿದ್ದೀನಿ, ಒಂದು ಎರಡನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಈಗ ಉದಾಹರಣೆಗೆ ನೋಡಿ, ತುಳು ಗುದ್ದೋಲಿ ಪದ ಇದೆ, ಅದು ಅರೆ ಭಾಷೆಯಲ್ಲಿ ಕೂಡ ಗುದ್ದೋಲಿ ಅಂತೆ. ಪಿಜಿನ್ ಅಂತ ಪದ ಇದೆ, ಅದು ಕೂಡ ಪಿಜಿನ್ ಅಂತಲೇ ಅಲ್ಲಿ ಇರುವಂಥದ್ದು. ಉಸುಳು ಅಂತ ಇದೆ, ಅಲಸಂಡೆ ಅಲ್ಸಂಡೆ ಅಂತ ಸ್ವಲ್ಪ ವ್ಯತ್ಯಾಸ ಆಗಿದೆ, ಧ್ವನಿಮ ವ್ಯತ್ಯಾಸ ಆಗಿದೆ. ಈಗ ಇಲ್ಲಿರುವ ತುಳುವಿನ ಕೆಲವು ವ್ಯತ್ಯಾಸಗಳು ಅಂದರೆ ಒಂದೇ ರೀತಿ ಇಲ್ಲ. ಸುಳ್ಯದಲ್ಲಿರೋ ತುಳು ಎಲ್ಲವೂ ಒಂದೇ ರೀತಿ ಇಲ್ಲ, ಇಲ್ಲಿ ಭಿನ್ನತೆ ಇರುವಂಥದ್ದು ಸಹಜ. ಭಾಷೆ ಅನ್ನುವಂಥದ್ದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ, ಒಂದು ಬಯಲಿನಿಂದ ಇನ್ನೊಂದು ಬಯಲಿಗೆ ಹೋದಾಗ ವ್ಯತ್ಯಾಸ ಆಗ್ತದೆ ಅನ್ನುವಂಥದ್ದು. ಮೂಲದ ತಳ ಸಮುದಾಯಗಳು ಮಾತನಾಡುವ ಭಾಷೆ ಇಡೀ ತುಳುನಾಡಿನ ಜೊತೆಗೆ ಹೊಂದಿಕೆ ಆಗ್ತದೆ. ಆದರೆ ಇಲ್ಲಿ ಬೇರೆ ಸಮುದಾಯಗಳು ಮಾತನಾಡುವಲ್ಲಿ ವ್ಯತ್ಯಾಸ ಇರ್ತದೆ. ಉದಾಹರಣೆಗೆ ಈಗ ತೆಂಗಿನಕಾಯಿ ಕನ್ನಡದ ಇದೆಯಲ್ಲ, ಅದನ್ನು ಹಾರೈ ಅಂತ ಹೇಳ್ತಾರೆ, ತಾರೈ ಅಂತ ಹೇಳ್ತಾರೆ. ಈಗ ಬದಲಾವಣೆ ಇದೆ ಇರ್ತದೆ ಅಂತ. ಈಗ ಬೇಳಿ ದಾಟುವ ಒಂದು ಸಾಧನ ಉಂಟಲ್ಲ, ಆಡಮ್ಮೆ ಅಂತ ಇದೆ ನೋಡಿ, ಅದನ್ನು ಜೈನರು ಮಾತಾಡೋ ಒಂದು ರೀತಿ ಮಾತಾಡ್ತಾರೆ, ಇನ್ನೂ ಮಾತಾಡೋರು ಮಾತಾಡ್ತಾರೆ. ಭಾಳ ಸ್ಪಷ್ಟವಾಗಿ ನೀವು ಯಾರು ನನ್ನಲ್ಲಿ ಜೋರು ಮಾಡಿದರೂ ಪರವಾಗಿಲ್ಲ, ಸುಳ್ಯದಲ್ಲಿ ಅರೆಭಾಷಿಕರು ಮಾತನಾಡುವ ಗೌಡರ ತುಳು ಅದು ಎಲ್ಲಿ ಕೂಡ ಅದನ್ನು ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಎಲ್ಲಿ ಮಾತಾಡಲಿಕ್ಕೆ ಸಾಧ್ಯ. ಅದು ಪ್ರತ್ಯೇಕವಾಗಿದೆ. ಅದು ಯಾಕೆ ಪ್ರತ್ಯೇಕವಾಗಿದೆ ಅಂದರೆ ಅವರು ತುಳು ಅವರಿಗೆ ಮೂಲತಃ ತುಳು ಅಲ್ಲ ಅದು. ಈಗ ಯಾನ್ ಪಾತ್ರನ ತುಳು, ಚಂದ್ರಶೇಖರ್ ಪಾತ್ರನ ತುಳು ವ್ಯತ್ಯಾಸ. ನಾರೆಲ್ಲ ಎಂತ ಸಂಭಾಷಣೆ ಮಾಡಿದ್ರೆ ಆ ವ್ಯತ್ಯಾಸದಾಯ್ತು ಅಂತ ಗೊತ್ತಾಗೋಣ. ಯಾನ ತೀಕರೆ ಸಾಧಾರಣ ಚಂದ್ರಶೇಖರ ದಾನ ಅಲ್ಪೆರವಂಡ ಎಂದು ತುಳುವೆ ಪಾತ್ರೆ ಬೇರೆ ಈ ಪಡೆ ಇಂಚ ಮಾತ. ಈಗ ಸೂಪನ್ ಬೆಂಕಿ ಅನ್ನೋ ತಗೊಂಡು ಮಾತಿದೆ ನೋಡಿ, ಅದನ್ನು ತಳ ಸಮುದಾಯವರು ಚೂ ಅಂತ ಹೇಳ್ತಾರೆ, ನಾನು ಕೆಲವು ಸಂದರ್ಭದಲ್ಲಿ ಸೂ ಅಂತ ಹೇಳ್ತೇನೆ. ಅಂದರೆ ಈ ರೀತಿಯ ವ್ಯತ್ಯಾಸಗಳಿರ್ತವೆ ಅಲ್ಲಿ ಅನ್ನುವಂಥದ್ದು. ನಂಬಿಕೆಗಳಿಗೆ ನಾನು ಈ ಸುಳ್ಯ ಪರಿಸರದ ನಂಬಿಕೆಗಳನ್ನು ವಿದ್ಯಾರ್ಥಿಗಳ ಸಂಗ್ರಹ ಮಾಡಿದ್ದೊಂದು ಪ್ರಿಂಟ್ ಮಾಡಿ, ಅದೇ ಒಂದು 500 ಸಿಕ್ಕಿದೆ. ಅದರಲ್ಲಿ ಬ್ಯಾರಿ ಭಾಷೆದ್ದು ಉಂಟು, ಅದರಲ್ಲಿ ಮಲಯಾಳದ್ದು ಉಂಟು, ಅದು ಕೊಂಕಣಿದ್ದು ಉಂಟು, ತುಳು ಉಂಟು, ಅರೆ ಭಾಷೆ ಉಂಟು. ಹಾಗೆ ನೀವು ಅದರಲ್ಲಿ ನೋಡಿದ್ರೆ ಆ ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಒಂದೊಂದು ಕಡೆ ಅದು ಎಕ್ಸ್ಚೇಂಜ್ ಆದ ಹಾಗೆ, ಭಾವಾಂತರ ಭಾಷಾಂತರ ಆದ ಹಾಗೆ ಒಂದು ರೀತಿಯ ಸ್ವೀಕರಣದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ನಾನು ನಂಬಿಕೆ ಹೇಳ್ತೇನೆ. ಮಾಯ್ಪದ ಸೂಡಿ ಮಿತ್ತು ಕುಳ್ಳೆರ ಬಲ್ಲಿ ತುಳು ಇದು. ಅದನ್ನೇ ಅರೆ ಭಾಷೆಯಲ್ಲಿ ಮಾಯ್ಪನ ಸೂಡಿನ ಮೇಲೆ ಕುದ್ರಿಕೆ ಆಗದು. ಎಷ್ಟು ಸಮಾನತೆ ಇದೆ ಅನ್ನೋದನ್ನು ಗಮನಿಸಬಹುದು. ಇಂಥ ಸುಮಾರು ನಾನು ಇಲ್ಲಿ ಹೇಳಿದ್ದೇನೆ. ಬ್ಯಾರಿ ಭಾಷೆ ಮತ್ತು ತುಳುಗೆ ನೋಡಿ ಒಂದು ರೀತಿ ಕೊಳುಗೊಡೆ ಆಗಿದೆ ಅಂತ ನೋಡಿ. ಬೇಣು ಬೋಡು, ಬೇಂಡ ಬೊಡ್ಚಿ, ಉಳ್ಳೆ ಉಳ್ಳರ, ಹೀಗೆ ವಾಕ್ಯ ರಚನೆಯಲ್ಲಿ ನೋಡಿ. ಈ ಔತ್ರೆ ಬಾಕಿಲಿ ಚೆರಿಯೆ ಬ್ಯಾರಿ ಭಾಷೆ, ಈ ಇಲ್ಲದ ಬಾಗಿಲು ಎಲ್ಲಿ ಅವು, ಈ ಮನೆಯ ಬಾಗಿಲು ಸಣ್ಣದು ಅರೆ ಭಾಷೆ. ಒಂದು ರೀತಿಯ ಸಾಮ್ಯತೆ ಮತ್ತು ಒಂದು ರೀತಿಯ ಕೊಳುಗೊಡೆ. ನಾನು ಅದನ್ನೇ ಹೇಳಿದಾಗಾಗಿ ಚಿಂತನ ಕ್ರಮ ಮತ್ತು ಲೋಕದೃಷ್ಟಿ ಆಲೋಚನೆ ಅದು ಸ್ವೀಕರಣ, ಭಾವಾಂತರ ಭಾಷಾಂತರ ಹೀಗೆಲ್ಲ ಸ್ವೀಕರಣ ಆಗ್ತದೆ ಅನ್ನುವಂಥದ್ದು. ಗಾದೆಗಳಲ್ಲಿ ನೋಡಿ, ಅಲ್ಪಗ ಐಶ್ವರ್ಯ ಬನ್ನಗ ತಿಂಗಳದ ಬಲ್ಪುಗಂತಲೂ ಕೂಡ ಉಂಟು, ಅದಕ್ಕೆ ಒಂದು ಪರ್ಯಾಯ. ನಡು ರಾತ್ರಿ ಇರಲಿ ಕೊಡೆ ಪತ್ತಿಲೇಕೋ ಅರೆ ಭಾಷೆ ನೋಡಿ. ಐಶ್ವರ್ಯ ಬಾಕನ ನಡು ಇರಲಿ ಕೊಡೆ ಹಿಡ್ದಂಗೆ ಒಂದು ರೀತಿಯ ಅಲ್ಲಿಯೇ ಒಂದು ರೀತಿಯ ಹೊಂದಾಣಿಕೆಯ ಇದನ್ನು ನೋಡ್ತೇವೆ. ಎದುರು ಕತೆ ನೋಡಿ, ಅಪ್ಪೆ ಪಾಡಿ ಪಜೆ ಮಡಿಪರೆ ಬಲ್ಲಿ ಅಮ್ಮೆ ಕೊರಿ ಪಣವು ಲೆಕ್ಕ ಮಲ್ಪರೆ ಬಲ್ಲಿ ಅವ್ವ ಕೊಟ್ಟ ಮಂದಿರಿನ ಚಾಪೆ ಅಂತ ಕೂಡ ಆಗ್ತದೆ. ಅದು ಮಡ್ಚಿ ಕಾದುಲೆ ಅಪ್ಪ ಕೊಟ್ಟ ದುಡ್ಡು ಲೆಕ್ಕ ಮಾಡಕ್ಕಾದುಲೆ.
ಆಕಾಶ ಮತ್ತು ನಕ್ಷತ್ರ ಅಂತ ಈ ಅರ್ಥದಲ್ಲಿ ಇಲ್ಲಿ ಒಂದು ರೀತಿಯ ಇದಿದೆ. ಕೊನೆಯ ಮಾತು ನಾನು ಮುಗಿಸ್ತೀನಿ. ಸಾಮಾಜಿಕ ಸಂದರ್ಭದಲ್ಲಿ ತುಳು ಭಾಷೆ ಅದು ಎಲ್ಲ ಭಾಷೆಗಳಿಗೆ ಆಗ್ತದೆ, ಎಲ್ಲ ಭಾಷೆಗಳಿಗೆ ಒಪ್ಪಿಗೆ ಆಗ್ತದೆ. ಒಂದೇ ಒಂದು ನಿಮಿಷ ಮುಗಿಸ್ತೀನಿ. ನಮ್ಮಲ್ಲಿ ಈಗ ನಿನ್ನೆ ಬೆಳಿಮಲೆ ಸರ್ ಮತ್ತು ನಾನು ಒಂದು ಚರ್ಚೆ ಆಯಿತು ನಮಗೆ. ಅದೇನೆಂದರೆ, ನಮ್ಮ ಈ ತುಳುನಾಡಿನ ಜನ, ಕನ್ನಡದ ಜನ ಎಲ್ಲಿಗೆ ಹೋಗಿದ್ದಾರೆ? ಈಗ ನಮ್ಮಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಜನವೇ ಇಲ್ಲ, ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ರು ಸುಮ್ಮನೆ ಈಗ ಮಾತುಕತೆ ಆದಾಗ. ಅಂದರೆ ನಮ್ಮ ಯುವಕರು, ನಾನು ಅವರಿಗೆ ಬೇರೆ ರೀತಿ ಉತ್ತರಗಳನ್ನು ಕೊಟ್ಟೆ, ಅದು ಅವರಿಗೆ ಸಮಾಧಾನ ಆಗಿದ್ದಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ನಮ್ಮ ಯುವಕರು ಎಲ್ಲ ಇವತ್ತು ಹಳ್ಳಿಯಿಂದ ಪೇಟೆಗೆ ಹೋಗ್ತಾರೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ. ಮನೆಯ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ, ಬೇರೆ ಕೆಲಸ ಮಾಡೋದಕ್ಕೆ ನಾವು ಒಂದೋ ಉತ್ತರ ಕರ್ನಾಟಕದಲ್ಲೂ ಇತರ ಉತ್ತರ ಭಾರತದವರು. ಹಾಗಾಗಿ ನಮ್ಮಲ್ಲೀಗ ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ, ತುಳು ಆಗಲಿ, ಅರೆ ಭಾಷೆ ಆಗಲಿ, ಯಾವುದೇ ನಮ್ಮ ಸ್ಥಳೀಯ ಭಾಷೆಗಳಾಗಲಿ, ಅವು ಕೈ ಭಾಷೆಗೆ ಮುಟ್ಟಿದೆ. ಕೈ ಭಾಷೆಗೆ ಮುಟ್ಟಿದೆ ಅಂದರೆ ಏನು ಮಾತಾಡೋದು, ಅವ್ರಿಗೆ ಬರುವ ಭಾಷೆಯಲ್ಲಿ ಹೇಳೋದು, ಇಲ್ಲ ಕೊನೆಗೇನಿಲ್ಲದಿದ್ದರೆ ತೋರಿಸೋದು, ವಸ್ತು ಆದರೆ ತೋರಿಸಿ ಬಿಡೋದು ಅದನ್ನಷ್ಟೇನೆ ಅಂತ. ಹಾಗಾಗಿ ನೋಡಿ, ನೀವು ನಂಬಲಿಕ್ಕಿಲ್ಲ, ಗುಜರಾತ್, ರಾಜಸ್ಥಾನದ 60ಕ್ಕಿಂತ ಹೆಚ್ಚು ಅಂಗಡಿಗಳಿವೆ, ಎಲೆಕ್ಟ್ರಿಕಲ್, ಬಟ್ಟೆ ಶಾಪ್ ಇತ್ಯಾದಿಗಳ ಸಂಬಂಧಪಟ್ಟ ಸುಳ್ಯದಲ್ಲಿ. ಅದು ಒಂದು ದೊಡ್ಡ ಪುಣ್ಯ ಅಂತ ಹೇಳಬೇಕು. ಅದರಲ್ಲಿ ಕೆಲವರೆಲ್ಲ ಅವರ ಮಕ್ಕಳನ್ನು ಕನ್ನಡ ಶಾಲೆ ಕಲಿಸಿ ಕನ್ನಡ ಓದ್ತಾ ಇದ್ದಾರೆ, ಮತ್ತು ಅವರು ಆ ಕನ್ನಡವನ್ನು ಕಲ್ತಿದ್ದಾರೆ ಅನಿವಾರ್ಯವಾಗಿ. ಅಂದರೆ ಈಗ ಬ್ಯಾರಿಗಳ ಭಾಷೆ ಮಾತಾಡೋ ಬ್ಯಾರಿಗಳ ಅಂಗಡಿಗೆ ಹೋದರೆ ಅವರಿಗೆ ಅರೆ ಭಾಷೆ ಬರ್ತದೆ, ತುಳು ಬರ್ತದೆ. ಇದು ವ್ಯಾಪಾರ ವ್ಯವಹಾರದ ಸಂದರ್ಭಕ್ಕೆ ಬಂದಾಗ ನಾವು ಏನು ಹೇಳಿಕ್ಕೆ, ಅದನ್ನು ಕಲೀಲೇಬೇಕಂತ ಕಲಿತಾರೆ, ಅದು ಮಾತಾಡ್ತಾರೆ. ಹಾಗಾಗಿ ಅರೆ ಭಾಷೆಗೆ ಹೋದರೆ ಅರೆ ಭಾಷೆಯಲ್ಲೇ ಮಾತಾಡ್ತಾರೆ, ಮಲಯಾಳಿಗಳಿಗೆ ಹೋದರೆ ಮಲಯಾಳಿ ಮಾತಾಡ್ತಾರೆ, ತುಳುವಿನ ಹೋದರೆ ತುಳು ಮಾತಾಡ್ತಾರೆ. ಹಾಗಾಗಿ ಇಡೀ ನಮ್ಮ ನಗರ ಜೀವನದಲ್ಲಿ ಮತ್ತು ಹಳ್ಳಿಯ ಒಟ್ಟು ಬದುಕಿನಲ್ಲಿ ಇವತ್ತು ನಮ್ಮ ಸ್ಥಳೀಯ ಭಾಷೆಗಳು ಅನ್ನುವಂಥವುಗಳು ಗೌಣವಾಗಿ ಮನೆಯೊಳಗೆ ಮಾತಾಡೋದೆಲ್ಲ ಮಾಡ್ತೇವೆ, ವ್ಯಾವಹಾರಿಕವಾಗಿ ಸಾಮಾಜಿಕ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಗೌಣವಾಗಿ ಅಲ್ಲಿ ಯಾವುದು ಮುಖ್ಯ ಭಾಷೆ ಆಗ್ತದೆ ಅದು. ಈಗ ಒಂದು ತುಳು ಬರುವವನ ಅಂಗಡಿಗೆ ಹೋದರೆ ಅವನು ತುಳು ಮಾತಾಡ್ತಾನೆ, ಅರೆ ಭಾಷೆ ಮಾಡ್ತಾನೆ, ಕೊಂಕಣಿ, ಅವನ್ನೆಲ್ಲ ಈ ರೀತಿಯ, ಅದರಲ್ಲಿ ಪರಿಪೂರ್ಣತೆ ಅಂತಲ್ಲ, ಆದರೆ ವ್ಯಾವಹಾರಿಕ ಬೇಕಾದಷ್ಟು ಭಾಷೆಯನ್ನು ಸುಳ್ಯದಲ್ಲಿ ಬಳಸುವ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಇಲ್ಲಿಗೆ ಇಡಗಿ ಎನ್ನ ಪಾತ್ರೆನ ಮುಗಿಪುವೆ, ಮಾತ್ರೆಗೆ ಸುಲೋಯ್ತು ಸೊಲ್ಮೆ ಸಂದಾದು ಎನ್ನ ಪಾತ್ರೆನ ಮುಗಿಪುವೆ.